ಒಮ್ಮೆ 10,000 ವಧೆಗಳನ್ನು ಅಭ್ಯಾಸ ಮಾಡಿದ ವ್ಯಕ್ತಿಗೆ ನಾನು ಹೆದರುವುದಿಲ್ಲ. ಆದರೆ 10,000 ಬಾರಿ ಅಭ್ಯಾಸ ಮಾಡಿದ ವ್ಯಕ್ತಿಗೆ ನಾನು ಹೆದರುತ್ತೇನೆ. ಜ್ಞಾನವು ನಿಮಗೆ ಶಕ್ತಿಯನ್ನು ನೀಡುತ್ತದೆ, ಆದರೆ ಪಾತ್ರದ ಗೌರವವನ್ನು ನೀಡುತ್ತದೆ. ಮೂರ್ಖನು ಬುದ್ಧಿವಂತ ಉತ್ತರದಿಂದ ಕಲಿಯುವುದಕ್ಕಿಂತ ಹೆಚ್ಚು ಬುದ್ಧಿವಂತ ವ್ಯಕ್ತಿಯ ಮೂರ್ಖ ಪ್ರಶ್ನೆಯಿಂದ ಕಲಿಯಬಹುದು. ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯವಿದ್ದರೆ ಅದು ಯಾವಾಗಲೂ ಕ್ಷಮಿಸಲ್ಪಡುತ್ತದೆ. ನೀವು ಜೀವನವನ್ನು ಪ್ರೀತಿಸುತ್ತಿದ್ದರೆ ಸಮಯವನ್ನು ವ್ಯರ್ಥ ಮಾಡಬೇಡಿ, ಏಕೆಂದರೆ ಸಮಯವು ಜೀವನದಿಂದ ಕೂಡಿದೆ. ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕಲು ನಾನು ಈ ಜಗತ್ತಿನಲ್ಲಿಲ್ಲ ಮತ್ತು ನನ್ನಂತೆ ಬದುಕಲು ನೀವು ಈ ಜಗತ್ತಿನಲ್ಲಿಲ್ಲ. ಅಮರತ್ವದ ಕೀಲಿಯು ಮೊದಲು ನೆನಪಿನಲ್ಲಿಟ್ಟುಕೊಳ್ಳಲು ಯೋಗ್ಯವಾದ ಜೀವನವನ್ನು ನಡೆಸುವುದು. ಗುರಿಯನ್ನು ಯಾವಾಗಲೂ ತಲುಪಲು ಉದ್ದೇಶಿಸಲಾಗಿಲ್ಲ, ಅದು ಸಾಮಾನ್ಯವಾಗಿ ಗುರಿ ಇಡಲು ಏನಾದರೂ ಕಾರ್ಯನಿರ್ವಹಿಸುತ್ತದೆ. ನೀವು ಯೋಚಿಸಿದಂತೆ ನೀವು ಆಗುವಿರಿ. ಸಂದರ್ಭಗಳೊಂದಿಗೆ ನರಕಕ್ಕೆ ನಾನು ಅವಕಾಶಗಳನ್ನು ಸೃಷ್ಟಿಸುತ್ತೇನೆ. ಇತರರಿಗಾಗಿ ಬದುಕುವುದೇ ನಿಜವಾದ ಜೀವನ. ತತ್ವಗಳಿಗೆ ಬದ್ಧರಾಗದೆ ಪಾಲಿಸಿ. ತ್ವರಿತ ಕೋಪವು ಶೀಘ್ರದಲ್ಲೇ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತದೆ. ನನಗೆ ಸಮರ ಕಲೆಗಳ ಅಸಾಮಾನ್ಯ ಅಂಶವು ಅದರ ಸರಳತೆಯಲ್ಲಿದೆ. ಸುಲಭವಾದ ಮಾರ್ಗವು ಸರಿಯಾದ ಮಾರ್ಗವಾಗಿದೆ ಮತ್ತು ಸಮರ ಕಲೆಗಳು ವಿಶೇಷವೇನಲ್ಲ. ಸಮರ ಕಲೆಗಳ ನಿಜವಾದ ಮಾರ್ಗಕ್ಕೆ ಹತ್ತಿರವಾದಷ್ಟು ಅಭಿವ್ಯಕ್ತಿಯಲ್ಲಿ ಕಡಿಮೆ ವ್ಯರ್ಥವಾಗುತ್ತದೆ. ಮನುಷ್ಯ ಜೀವಂತ ಜೀವಿ, ರಚಿಸುವ ವ್ಯಕ್ತಿ ಯಾವುದೇ ಸ್ಥಾಪಿತ ಶೈಲಿ ಅಥವಾ ವ್ಯವಸ್ಥೆಗಿಂತ ಯಾವಾಗಲೂ ಹೆಚ್ಚು ಮುಖ್ಯವಾಗಿದೆ. ಯಾವಾಗಲೂ ನೀವೇ ಆಗಿರಿ, ನಿಮ್ಮನ್ನು ವ್ಯಕ್ತಪಡಿಸಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ಹೊರಗೆ ಹೋಗಿ ಯಶಸ್ವಿ ವ್ಯಕ್ತಿತ್ವವನ್ನು ಹುಡುಕಬೇಡಿ ಮತ್ತು ಅದನ್ನು ನಕಲು ಮಾಡಬೇಡಿ. ನೀವು ಯಾವಾಗಲೂ ನೀವು ಮಾಡುವ ಪ್ರತಿಯೊಂದಕ್ಕೂ ಮಿತಿಯನ್ನು ಹಾಕಿದರೆ, ದೈಹಿಕ ಅಥವಾ ಇನ್ನಾವುದಾದರೂ, ಇದು ನಿಮ್ಮ ಕೆಲಸದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಹರಡುತ್ತದೆ. ಯಾವುದೇ ಮಿತಿಗಳಿಲ್ಲ, ಪ್ರಸ್ಥಭೂಮಿಗಳು ಮಾತ್ರ ಇವೆ ಮತ್ತು ನೀವು ಅಲ್ಲಿ ಉಳಿಯಬಾರದು. ನೀವು ಅವುಗಳನ್ನು ಮೀರಿ ಹೋಗಬೇಕು. ನೀವು ಒಂದು ವಿಷಯದ ಬಗ್ಗೆ ಹೆಚ್ಚು ಸಮಯ ಕಳೆಯುತ್ತಿದ್ದರೆ ನೀವು ಅದನ್ನು ಎಂದಿಗೂ ಮಾಡಲಾಗುವುದಿಲ್ಲ. ಪ್ರೀತಿ ಎಂದರೆ ಸ್ನೇಹಕ್ಕೆ ಬೆಂಕಿ ಹಾಕಿದ ಹಾಗೆ. ಆರಂಭದಲ್ಲಿ ಜ್ವಾಲೆಯು ತುಂಬ ಸುಂದರವಾಗಿರುತ್ತದೆ, ಆಗಾಗ್ಗೆ ಬಿಸಿಯಾಗಿರುತ್ತದೆ ಮತ್ತು ಉಗ್ರವಾಗಿರುತ್ತದೆ. ಆದರೆ ಇನ್ನು ಬೆಳಕು ಮತ್ತು ಮಿನುಗುವಿಕೆ ಮಾತ್ರ. ಪ್ರೀತಿಯು ವಯಸ್ಸಾದಂತೆ ನಮ್ಮ ಹೃದಯಗಳು ಪ್ರಬುದ್ಧವಾಗುತ್ತವೆ ಮತ್ತು ನಮ್ಮ ಪ್ರೀತಿಯು ಕಲ್ಲಿದ್ದಲಿನಂತಾಗುತ್ತದೆ, ಆಳವಾಗಿ ಉರಿಯುತ್ತದೆ ಮತ್ತು ತಣಿಸುವುದಿಲ್ಲ. ಪ್ರದರ್ಶಿಸುವುದು ಮೂರ್ಖನ ವೈಭವದ ಕಲ್ಪನೆ. ಯಾವುದನ್ನಾದರೂ ಸ್ವಾಧೀನಪಡಿಸಿಕೊಳ್ಳುವುದು ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ವಿಷಯಗಳನ್ನು ಹಾಗೆಯೇ ತೆಗೆದುಕೊಳ್ಳಿ. ಪಂಚ್ ಮಾಡಬೇಕಾದಾಗ ಪಂಚ್ ಮಾಡಿ, ಒದೆಯಬೇಕಾದಾಗ ಒದೆಯಿರಿ. ಕಡಿಮೆ ಪ್ರಯತ್ನ, ನೀವು ವೇಗವಾಗಿ ಮತ್ತು ಹೆಚ್ಚು ಶಕ್ತಿಶಾಲಿಯಾಗುತ್ತೀರಿ. ನಾನು ಬಾಲ್ಯದಿಂದಲೂ ವಿಸ್ತರಣೆ ಮತ್ತು ಬೆಳವಣಿಗೆಗೆ ಈ ಸಹಜವಾದ ಪ್ರಚೋದನೆಯನ್ನು ಹೊಂದಿದ್ದೇನೆ. ನನ್ನ ಪ್ರಕಾರ ಗುಣಮಟ್ಟದ ಮಾನವನ ಕಾರ್ಯ ಮತ್ತು ಕರ್ತವ್ಯವೆಂದರೆ ಒಬ್ಬನ ಸಾಮರ್ಥ್ಯದ ಪ್ರಾಮಾಣಿಕ ಮತ್ತು ಪ್ರಾಮಾಣಿಕ ಬೆಳವಣಿಗೆಯಾಗಿದೆ. ಯಾರು ಸರಿ ಅಥವಾ ತಪ್ಪು ಅಥವಾ ಯಾರು ಉತ್ತಮ ಎಂದು ಯೋಚಿಸಬೇಡಿ. ಪರ ಅಥವಾ ವಿರುದ್ಧವಾಗಿರಬಾರದು. ತನ್ನನ್ನು ತಾನು ತಿಳಿದುಕೊಳ್ಳುವುದು ಎಂದರೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ತನ್ನನ್ನು ತಾನು ಅಧ್ಯಯನ ಮಾಡುವುದು.